ಕೋಟ್ಯಾಂತರ ಭಕ್ತರ ನಂಬಿಕೆ ಮತ್ತು ಧಾರ್ಮಿಕ ಭಾವನೆಗೆ ವಿರುದ್ಧವಾಗಿ ನಿನ್ನೆ 2 ಮಹಿಳೆಯರು ಒಂದು ಅಯ್ಯಪ್ಪ ದೇಗುಲಕ್ಕೆ ಪ್ರವೇಶ ಬಂದ ಪರಿಣಾಮ ಒಂದು ಧಾರ್ಮಿಕ ಯುದ್ಧ ಆರಂಭವಾಗಿದೆ ಕೇರಳದಲ್ಲಿ. ನಮ್ಮ ಈ ದೇಶ ಭಾರತ ದೇಶ ಜಾತ್ಯತೀತ ದೇಶ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದು ಜಾತ್ಯತೀತ ಪಕ್ಷ. ಈ ನಮ್ಮ ಇದರಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನಮಗೆ ಪೆಟ್ಟಾದರೂ ನಾವು ಅದನ್ನು ಖಂಡಿಸ್ತೇವೆ. ಮುಸ್ಲಿಮರ ಭಾವನೆಗೆ ಧಾರ್ಮಿಕ ಭಾವನೆಗೆ ಬಂದಾಗಲೂ ನಾವು ಅದನ್ನು ಖಂಡಿಸ್ತೇವೆ. ಹಾಗೆ ಕ್ರಿಶ್ಚಿಯನ್ರವರ ಧಾರ್ಮಿಕ ಭಾವನೆ ಏನಿದ್ದು ನಾವು ಅದನ್ನು ಖಂಡಿಸ್ತೇವೆ. ಆದ್ದರಿಂದ ಈ ಒಂದು ಧಾರ್ಮಿಕ ಕಟ್ಟುಕಟ್ಟಳೆ ಇಂದು ಅಯ್ಯಪ್ಪ ದೇಗುಲ ಇದು ಜಗತ್ತಿನಲ್ಲೇ ಒಂದು ಸೌಹಾರ್ದತೆಯ ಒಂದು ಪವಿತ್ರವಾದ ಒಂದು ಧಾರ್ಮಿಕ ಕ್ಷೇತ್ರ, ಹಿಂದೂ ಕ್ಷೇತ್ರ. ಇದು ಯಾಕೆಂದರೆ ಇದು ಒಂದು ಧಾರ್ಮಿಕ ಅಂದರೆ ಇದು ಸೌಹಾರ್ದತೆಯ ಕೊಂಡಿ. ಯಾಕೆಂದರೆ ಇಲ್ಲಿ ಆ ಧಾರ್ಮಿಕ ಇದು ಅಯ್ಯಪ್ಪ ಹೋಗುವ ಮೊದಲು ಅಲ್ಲಿ ಒಂದು ಮಸೀದಿಗೆ ಹೋಗುವ ಸಂಪ್ರದಾಯ ಸಹ ಇದೆ ಅಲ್ಲಿ ಎಲ್ಲಿ ನಮ್ಮ ಭಕ್ತರು ಅಯ್ಯಪ್ಪ ಭಕ್ತರು. ಆದ್ದರಿಂದ ಇದೊಂದು ಪವಿತ್ರವಾದ ಇದೊಂದು ವಿಶ್ವದಲ್ಲೇ ಒಂದು ಮೊದಲ ಒಂದು ಇಂಥ ಸೌಹಾರ್ದತೆಯ ಒಂದು ದೇಗುಲ ಇದ್ದರೆ ಅದು ಒಂದು ಅಯ್ಯಪ್ಪ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಅಯ್ಯಪ್ಪ ದೇವರು ಇದಕ್ಕೆ ಅದು ಕಟ್ಟುಕಟ್ಟಲೆ ಇದು ಸಾವಿರ ಇದು ಈಗಲ್ಲ, ಒಂದು ಅನೇಕ ಶತಮಾನ ಜಾಸ್ತಿ ಇದ್ದಂಥ ಒಂದು ಕಟ್ಟುಕಟ್ಟಲೆ ಇದ್ದ ಒಂದು ಅಲ್ಲಿ ಸಂಪ್ರದಾಯ. ಅದು 10 ರಿಂದ 50 ವರ್ಷದ ಮಹಿಳೆಯರಿಗೆ ಪ್ರವೇಶ ಇಲ್ಲ, ಅದನ್ನು ನಾವು ಸಹ ಖಂಡಿಸ್ತೇವೆ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಇದು ತಂದಿತು, ಒಂದು ಆರ್ಡರ್ ಬಂತು ಕೇರಳ ಸರ್ಕಾರಕ್ಕೆ. ಅಲ್ಲಿ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ, ಒಂದು ಆದೇಶವನ್ನು ತಂದಿತ್ತು. ಎಲ್ಲ ಮುಸ್ಲಿಮ ಪುರುಷರಷ್ಟೇ ಮಹಿಳೆಯರಿಗೆ ಸಹ ಒಂದು ಸಮಾನ ಹಕ್ಕಿದೆ, ಅವರು ಸಹ ದೇಗುಲಕ್ಕೆ ಪ್ರವೇಶ ಮಾಡಬಹುದಂತ ಒಂದು ಆದೇಶವನ್ನು ಕೊಟ್ಟಿತು. ಇದರ ಪರಿಣಾಮವಾಗಿ ಇದು 28 ಸೆಪ್ಟೆಂಬರ್ 28ರಂದು ಈ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. 28 ಸೆಪ್ಟೆಂಬರ್ 28ರಂದು ಈ ಆದೇಶವನ್ನು ಕೊಟ್ಟಿತ್ತು. ಸಂದರ್ಭದಲ್ಲಿ ಡಿಸೆಂಬರ್ 24ಕ್ಕೆ ಒಂದು ಮಹಿಳೆ ಒಂದು ದೊಡ್ಡ ಇದರಲ್ಲಿ ಪ್ರವೇಶ ಮಾಡಿ ಪ್ರಯತ್ನವನ್ನು ಮಾಡಿತ್ತು. ಅದು ಅಲ್ಲಿ ಧಾರ್ಮಿಕ ಇವರ ಭಕ್ತರ ಒಂದು ಆಕ್ರೋಶದ ಇದರಲ್ಲಿ ಅವರಿಗೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ಬೆಳಿಗ್ಗೆ 3 ಗಂಟೆಗೆ 2 ಮಹಿಳೆಯರು ಅಲ್ಲಿ ಪ್ರವೇಶ ಮಾಡಿದರು. ಈಗ ಅಲ್ಲಿ ಒಂದು ಸಂಘರ್ಷ ಇಲ್ಲಿ ಕಾಸರಗೋಡಿನಲ್ಲಿ ಇದ್ದಾಗಿ ಒಬ್ಬರು BJP ಕಾರ್ಯಕರ್ತರಲ್ಲಿ ಒಬ್ಬರು ಮರಣ ಹೊಂದಿದರು. ನಾವು ಇಷ್ಟೇ ಹೇಳೋದು, ಈಗ BJP ಅವರು ಅಲ್ಲಿ ಪ್ರತಿಭಟನೆ ಮೂಲ ಕಾರಣ BJPಯ ಸಂಘ ಪರಿವಾರದ ಅಂತ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವರು ಧಾರ್ಮಿಕ ಭಾವನೆಯನ್ನು ಕೆರಳಿಸಿ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ಅಲ್ಲಿ ಇರುವುದು ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ, ಅವರಿಗೆ ದೇವರಿಗೆ ನಂಬಿಕೆ ಇಲ್ಲ, ಅವರಿಗೆ ಕಮ್ಯುನಿಸ್ಟ್ ದೇವರ ನಂಬಿಕೆ ಇಲ್ಲ. ಅವರು ಅಧಿಕಾರದಲ್ಲಿದ್ದಾರೆ ಅವರು. ನಾವು ಅದನ್ನು ಅವರು ಮಾಡೋದು ಸರಿ ಅಂತ ನಾವು ಸಹ ಹೇಳುವುದಿಲ್ಲ ಯಾರು. ಆದರೆ BJP ಅವರಿಗೆ ಇದನ್ನು ತಡೀಬೋದಿತ್ತು, ಯಾರಿಗೆ ಈ ಒಂದು ಸಂಘರ್ಷ ಆಗುವುದನ್ನು ತಡೀಬೋದು, ಮೊದಲೇ ತಡೀಬೋದಿತ್ತು. ಯಾಕೆಂದರೆ ಒಂದು ಅಲ್ಲಿ 40 ವರ್ಷ 30 ವರ್ಷದ ಗುರುಸ್ವಾಮಿಗಳಿದ್ದಾರೆ ಮತ್ತು ಧಾರ್ಮಿಕ ಚಿಂತಕರಿದ್ದಾರೆ. ಅಲ್ಲಿ ಅವರನ್ನು ಮೊದಲೇ ಸೇರಿಸಿ ಒಂದು ಚರ್ಚೆ ಮಾಡಿ ಒಂದು ಹಿಂದಿನಿಂದಲೂ ಬಂದ ಪರಂಪರೆ ಬಂದ ಕಟ್ಟುಕಟ್ಟಲೆ ಮುರಿಯುವ ಅದನ್ನು ಒಂದು ಸುಪ್ರೀಂ ಕೋರ್ಟ್ಗೆ ಇವರಿಗೆ ಒಂದು ಇದು ಮೆಮೊರನ್ನು ಕಳಿಸ್ಬೋದಿತ್ತು ಮೊದಲೇ. ಇದಾದ ಮೇಲೆ ಇವರು ಸುಪ್ರೀಂ ಕೋರ್ಟ್ ಆದಮೇಲೆ ಇವರು ತಡೀಬೋದಿತ್ತು ಯಾರಿಗೆ, BJP ಅವರಿಗೆ. ಇವರು ದೊಡ್ಡಣ್ಣ, ಇವರು ಸುಪ್ರೀಮು, ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇರೋದು BJP, ಇವರಿಗೆ ಇದನ್ನು ತಡೀಬೋದಿತ್ತು. ಆ ಕೆಲಸವನ್ನು ಮಾಡಲಿಲ್ಲ, ಪ್ರತಿಭಟನೆ ಮಾಡ್ತಾರೆ. ಇದು ದೊಡ್ಡ ರೀತಿಯ ಒಂದು ನಾವು ಹೇಳಿಕೆ ಇಚ್ಛೆಪಡ್ತೇವೆ. ಇದು ನಾವು ಮೊನ್ನೆ ಒಂದು ನಮ್ಮ ಮಹಮ್ಮದ್ ಪೈಗಂಬರ್ ಅವರ ಒಂದು ಪ್ರವಾದಿಯವರಿಗೆ ಒಂದು ನಮ್ಮ ಯಾರು ಅಜಿತ್ ಅವರು ಒಂದು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ಒಂದು ಇದು ಅದಕ್ಕೆ ನಾವು ದೊಡ್ಡ ರೀತಿ ಪ್ರತಿಭಟನೆ ಮಾಡಿದ್ದೆವು, ಸರಿಯಲ್ಲ ಅಂತೇಳಿ. ಹಾಗೆ ನಾವು ಈಗ ಇದನ್ನು ಸಹ ನಾವು ಯಾರು ಈ ಧಾರ್ಮಿಕ ಜೊತೆ ಇದಕ್ಕೆ ಏನು ಆ ಕಟ್ಟುಕಟ್ಟಲೆ ಇದು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳು ನಾವು ಇದನ್ನು ಅದಕ್ಕೆ ಬೇಕಾಗಿ ನಾವು ಸೋಮವಾರ 7ನೇ ತಾರೀಕು ದಿವಸ ಕೋಟೆಗಾರಿನಲ್ಲಿ ದೊಡ್ಡ ರೀತಿಯ ಒಂದು ಪ್ರತಿಭಟನೆ ನಾವು ಮಾಡ್ತೇವೆ. ಯಾವುದು ಇದು BJP ಅವರ ಒಂದು ದೊಡ್ಡ ರೀತಿಯ ಅವರ ಒಂದು ಧಾರ್ಮಿಕ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ ಅಯೋಧ್ಯೆ ಇಶ್ಯೂವನ್ನು ಕೊಟ್ಟು ಮಾಡಿದರೆ ಇದನ್ನೇ ಮಾಡಿದೆವರು, ಅಯೋಧ್ಯೆ ಇಶ್ಯೂವನ್ನು. ಈಗ ಈ ಅಯ್ಯಪ್ಪ ದೇಗುಲದ ಈ ಒಂದು ಸಮಸ್ಯೆಯನ್ನು ಎತ್ತಿಕಟ್ಟಿಕೊಂಡು ಧರ್ಮ ಒಡೆದು ಒಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಇದು ನಿಜವಾಗಿ ಧಾರ್ಮಿಕ ಒಂದು ಎಲ್ಲ ದೇವರೊಬ್ಬನೇ, ನಾಮಾಲ ಅಂತ ಇದಂಟಲ್ಲ, ದೇವರು ಎಲ್ಲರಿಗೂ ಒಂದೇ. ಇದನ್ನು ರಾಜಕೀಯ ಮಾಡೋದು ಇವರು ಬೇಡ. ಆದ ಕಾರಣ ನಾವು ಕಾಂಗ್ರೆಸ್ ಪಕ್ಷದ ಇಲ್ಲಿ ದೇಶದ ಒಂದು ಇದನ್ನು ನಮ್ಮ ಒಂದು ಸೌಹಾರ್ದತೆ ನೆಮ್ಮದಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಅದಕ್ಕೆ ಬಿಡುವುದಿಲ್ಲ. ಇನ್ನು ಮುಂದೆ ಸಹ ಬಿಡುವುದು ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾವಾಗೂ ನಾವು ಅದಕ್ಕೆ ವಿರುದ್ಧವಾಗಿದ್ದೇವೆ. ಆದ ಕಾರಣ ಪ್ರತಿಯೊಂದು ಧಾರ್ಮಿಕ ಬಗ್ಗೆ ಕೇಳಿದರೂ ನಮಗೆ ಅದು ನೋವಾಗ್ತದೆ. ಆದ ಕಾರಣ ನಾವು ಸೋಮವಾರ ದಿವಸ ನಾವು ದೊಡ್ಡ ರೀತಿಯ ಒಂದು ಪ್ರತಿಭಟನೆ ಅಲ್ಲಿ ಮಾಡ್ತೇವೆ. ಇನ್ನೊಂದು 2ನೇ ವಿಷಯ, ಇವತ್ತಿನ ನಾವು ಪತ್ರಿಕಾಗೋಷ್ಠಿಯದ್ದು ನಮ್ಮ ವಿಜಯ ಬ್ಯಾಂಕ್
ಅದು ವಿಜಯ ಬ್ಯಾಂಕನ್ನು ಇನ್ನು ಏಪ್ರಿಲ್ 1 ತಾರೀಕಿಗೆ ಅದನ್ನು ವಿಲೀನ ಮಾಡ್ತಾರೆ. ಯಾರು ಇದು ನಮ್ಮ ನಾನು ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂದರೆ ಇದರಲ್ಲಿ ಇದು BJP ದೊಡ್ಡ ಇದಿದೆ. ನಮ್ಮ ಇಲ್ಲಿ ಸಂಸದ ನಳಿನ್ ಕಟೀಲ್ ಮೊನ್ನೆ ಅಲ್ಲಿ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಒಂದು ರೋಡ್ನ ಚರ್ಚೆ ಬಂತು ಅಲ್ಲಿ ಎಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಂದರರಾಮ್ ಶೆಟ್ಟರ್ ಅವರು ಸ್ಥಾಪನೆ ಮಾಡಿದ ಅವರು ಸುಂದರರಾಮ್ ಶೆಟ್ಟರ್ ಒಂದು ರೋಡಿಗೆ ಗಲಾಟೆ ಮಾಡಿದರು. ಯಾರು BJP ಅವರು ಅದನ್ನು ಹೆಸರಾಗಬೇಕಂತ. ಈಗ ಎಲ್ಲಿದ್ದಾರೆ ಇವರು ಯಾರು ನಳಿನ್ ಕಟೀಲ್ ಅವರು ಎಲ್ಲಿದ್ದಾರೆ ಈಗ ಸುಂದರರಾಮ್ ಶೆಟ್ಟಿ ಬಿಡಿ, ವಿಜಯ ಬ್ಯಾಂಕ್ ಕೇಸೇ ಇಲ್ಲ, ಅದು ಇತಿಹಾಸ ಪುಟಕ್ಕೆ ಇರ್ತದೆ 1 ತಾರೀಕಿಗೆ ಏಪ್ರಿಲ್ 1ಕ್ಕೆ. ಇದಕ್ಕೆ ಅವರಿಗೆ ಅಲ್ಲಿ ಮಾತೆ